ಚಳಿಗಾಲದ ಅಧಿವೇಶನದ ಒಳಗಡೆ ಸರ್ಕಾರವನ್ನ ಕಟ್ಟಿ ಹಾಕುವುದಕ್ಕೆ ವಿಪಕ್ಷಗಳು ಸಿದ್ಧತೆ ಮಾಡಿಕೊಳ್ತಾ ಇದ್ರೆ, ಹೊರಗಡೆ ರೈತರ ಹೋರಾಟಕ್ಕೂ ಕೂಡ ಸಿದ್ಧತೆ ಆಗ್ತಾ ಇದೆ. ಅದಕ್ಕೆ ಸಂಪೂರ್ಣ ಬಿಜೆಪಿಯ ಬೆಂಬಲ ಇದೆಯಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಕಾಂಗ್ರೆಸ್ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ, ಅದರ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತೀವಿ. ಬಜೆಟ್ನಲ್ಲಿ ಹಣ ಇಲ್ಲ, ಸರ್ಕಾರ ಪಾಪರ್ ಆಗ್ಬಿಟ್ಟಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ, ನಾವು ಪಟ್ಟು ಬಿಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಇವರ ಅವಧಿಯಲ್ಲಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ ರೈತರ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಅದರ ವಿರುದ್ಧ ಹೋರಾಟ ಮುಂದುವರಿಸ್ತೀವಿ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ನೀವು ರೈತರ ಜೊತೆ ಕೈ ಜೋಡಿಸ್ತೀರಾ? ಬಿಜೆಪಿ ಹೌದು, ಕೈ ಜೋಡಿಸ್ಬೇಕು. ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ಮೋಸ ಮಾಡ್ತಾ ಇದ್ದಾರೆ. ಬಡ್ಜೆಟ್ ಅಲ್ಲಿ ಹಣ ಇಲ್ಲ, ಅವ್ರಿಗೆ ಪಾಪರ್ ಔಟ್ ಇದೆ ಸರ್ಕಾರ, ಭರವಸೆಗಳು ಮಾತ್ರ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಪಟ್ಟು ಬಿಡಲ್ಲ. ಈ ಉತ್ತರ ಕರ್ನಾಟಕದ ಭಾಗದ ಅನ್ಯಾಯ ಮಾಡಿರೋದು, ರೈತರಿಗೆ ದ್ರೋಹ ಮಾಡಿರೋ ಬಗ್ಗೆ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ರೈತರು ಸಂತೃಪ್ತರಾಗಿದ್ದಾರೆ, ಆದ್ರೆ ಬಿಜೆಪಿ ಅವರು ರೈತರನ್ನ ಎತ್ತಿಕಟ್ಟುವಂತ ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ಆರೋಪವನ್ನ ಕೃಷಿ ಸಚಿವರು ಮಾಡಿದ್ದಾರೆ. ಸಂತೃಪ್ತಿ ಆಗಿದ್ರೆ 2400 ರೈತರ ಆತ್ಮಹತ್ಯೆ ಯಾಕೆ ಮಾಡ್ಬೇಕಾಯ್ತು? ಕಬ್ಬು ಬೆಳೆಗಾರರು 32 ಜನ ಆತ್ಮಹತ್ಯೆ ಯಾಕೆ ಮಾಡ್ಕೊಬೇಕಾಯ್ತು? ಇಡೀ ದೇಶದಲ್ಲೇ ನಂಬರ್ 2 ಕರ್ನಾಟಕ ಆತ್ಮಹತ್ಯೆಗಳಲ್ಲಿ. ಇವ್ರ ಮುಖಕ್ಕೆ ಮಂಗಳಾರತಿ ಎತ್ತುತ್ತಾ ಇದೆ, ಗೊತ್ತಾಗಲ್ವಾ? ಅರ್ಥ ಮಾಡ್ಕೋಬೇಕು ಅವರು. ಸರ್, ನಮ್ಮನ್ನ ನಿಷ್ಠೂರವಾಗಿ ಪ್ರಶ್ನೆ ಮಾಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಮಾತ್ರ ಒಂದು ಪ್ರಶ್ನೆನೂ ಕೇಳೋದಿಲ್ವಲ್ಲ ಅನ್ನುವಂತ ಒಂದು FRP ಫಿಕ್ಸ್ ಮಾಡೋದು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಸರ್ಕಾರ ಹಂಗಂದ್ರೆ ಕರ್ಕೊಂಡು ಹೋಗ್ಲಿ, ನಾವು ಬರಕ್ ರೆಡಿ ಇದೀರಿ. ಇದುವರೆಗೆ 2.5 ವರ್ಷ ಆಗೈತೆ, ಒಂದು ಸರ್ವಪಕ್ಷ ಸಭೆ ಮಾಡಕ್ ಯೋಗ್ಯತೆ ಇಲ್ಲ ಇವ್ರಿಗೆ. ಯಾವ ಮುಖ ಇಟ್ಕೊಂಡು ಅಪೋಸಿಷನ್ ಬಗ್ಗೆ ಮಾತಾಡ್ತಾರೆ? ಮಾತಾಡೋ ನೈತಿಕತೆ ಅವ್ರಿಗಿಲ್ಲ. ಇದಿಷ್ಟು ಬಿಜೆಪಿಯ ನಾಯಕರುಗಳ ಒಂದು ಮಾತು. ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರಾಗಿರ್ಬೋದು, ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಾಗಿರ್ಬೋದು, ಸಿಟಿ ಅವರಾಗಿರ್ಬೋದು, ಇವತ್ತಿನ ರೈತರ ಪ್ರತಿಭಟನೆಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಭಾಗವಹಿಸ್ತೀವಿ. ಅದಷ್ಟೇ ಅಲ್ಲ, ಸುವರ್ಣಸೌಧ ಹೊರಗಡೆ ಅಷ್ಟೇ ಅಲ್ಲ, ಸುವರ್ಣಸೌಧ ಒಳಗಡೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಅಲ್ಲಿ ಸರ್ಕಾರದ ಕಿವಿ ಹಿಂಡುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಗಿರಿಬಾಬು ಜೊತೆ ಮಾರುತಿ ಪಾಗೋಡ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.